ರೈತರನ್ನ ಕ್ಷಮೆ ಕೇಳಿ ಅಂತ ಹೋದ್ರೆ ಇದು ಒಂದು ಭಾಗ. ಎರಡನೇ ಭಾಗ ಇವತ್ತು ನಾನು ಹೇಳ್ಬೇಕಾಗುತ್ತೆ, ಏನು 5 ಗ್ಯಾರಂಟಿ ಹೇಳೋರಲ್ಲ, ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಗ್ಯಾರಂಟಿಗಳೆಲ್ಲ ಎಲ್ಲೋಯ್ತು ಗೊತ್ತಾ? ಇವತ್ತೇನೈತೆ, ಕೆಲವು ಸಂಬಳ ಕೊಡೋಕ್ಕಾಗಿಲ್ಲ, ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ 3 ತಿಂಗಳು 4 ತಿಂಗಳು 5 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಇವತ್ತು ಅಂಗನವಾಡಿ ಮೇಡಮ್ಗಳಿಗೆ ಸಂಬಳ ಕೊಟ್ಟು ಹೈಕೋರ್ಟ್ ಚೀಮಾರಿ ಹಾಕಿದೆ. ಆ ಪರಿಸ್ಥಿತಿಗಿದೆ ಇವತ್ತು. ಕಾರಿಗೆ ಇವತ್ತು ಹಾಸನ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿಯ MP ಕಾರಿಗೆ ಇವ್ರಿಗೆ ಡೀಸೆಲ್ಗೆ ದುಡ್ಡಿಲ್ಲ, ಡೀಸೆಲ್ ಹಾಕಕ್ಕೆ ಅದೇನೋ 18 ಕೋಟಿ ಕೊಟ್ಬಿಟ್ಟಿದ್ದೀವಿ ಸರ್ ಅಂದರು. 18 ಕೋಟಿಯ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಅದ್ರದ್ದು ನಾರ್ಮ್ಸ್ ಪ್ರಕಾರ ಹೋಗ್ರೆ NDR ಮತ್ತು SDRF ₹1 ಖರ್ಚು ಮಾಡ್ಯಾರ. ಹೇಳಿ, ಸಿಂಗಲ್ ಪೈಸಾ ರೈತರಿಗೆ ಇವತ್ತು ಬೆಳೆ ಪರಿಹಾರ 2,000 ಕೊಡ್ತೀವಿ ಅಂದ್ರು, ₹2 ಬೆಳೆ ಪರಿಹಾರ ಕೊಡಕ್ಕಾಗಿಲ್ಲ. ಇವತ್ತು ನಮ್ಮ ರೈತರನ್ನ ಇನ್ನ ಚುನಾವಣೆ ನಿನ್ನೆ 9 ತಿಂಗಳಾಯ್ತು ಸ್ವಾಮಿ ಯುವ ನಿಧಿ ಮಾಡೋದಕ್ಕೆ. ಇವತ್ತು 2.5 ಲಕ್ಷ ಹುದ್ದೆ ಖಾಲಿ ಇದೆ, ಸರ್ಕಾರಿ ಹುದ್ದೆ 2.5 ಲಕ್ಷ ಹುದ್ದೆ ಖಾಲಿ ಇದೆ. ತುಂಬಾ ಕೇಂದ್ರ ಇವಾಗ 2.5 ಲಕ್ಷ ಹುದ್ದೆ ಖಾಲಿ ಇದೆಯಲ್ಲ, ತುಂಬಾ ಏನಾಗಿರೋದು ಇವರಿಗೆ. ಇವತ್ತು ನಮ್ಮ ಜಿಲ್ಲೆ ರಾಜ್ಯದ ಸರ್ಕಾರಿ ನೌಕರರು ಬೇಡಿಕೆ ಇಟ್ಟವ್ರೆ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಿವೃತ್ತಿಯರಿಗೆ ಒಂದು 60 ಪ್ರಣಾಳಿಕೆ, ಯಾರು ನಿವೃತ್ತಿ ಇರ್ತಾರೆ ಅವ್ರಿಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿ ಒಂದು ಪ್ರಣಾಳಿಕೆ ಇಟ್ಟಿದ್ರು. ಅಲ್ವೋ ನಮ್ಮ ಅನಂತ ಸುಬ್ರಾಯರೇ ಕೇಳಿ, ನಮ್ಮ ಪತ್ರಿಕಾ ಸ್ನೇಹಿತರು ಮುಖ್ಯ ಕೇಳ್ತೀನಿ. ಇವತ್ತು ಅವ್ರು ಅರ್ಜಿ ಕೊಡ್ತಾವ್ರೆ, NPA ಇದು ಮಾಡಿ 11ನೇ ಆಯೋಗ, 7ನೇ ಆಯೋಗದ್ದು 6ನೇ ಆಯೋಗದ್ದು ಇದೆಲ್ಲ ಈಗಾಗಲೇ ಅವರು ಯಾವ ಸರ್ಕಾರಿ ನೌಕರರು ಇವತ್ತು ಅವರ ಮೆಡಿಕಲ್ ಅಲೈನ್ಸ್ ಇಲ್ಲ. ಅವ್ರಿಗೆ ಏನು ಯಾರನ್ನ ಆಯೋಗದ ಅಧ್ಯಕ್ಷರು ಮಾಡಿ ಅದು 3 ವರ್ಷದಿಂದ ಆಯೋಗದ ಅಧ್ಯಕ್ಷರು ಹೋಗ್ತಾರೆ. ಆ 3 ವರ್ಷದಿಂದ ಆಯೋಗಕ್ಕೆ ಏನೂ ವರದಿ ಬರೋಕ್ಕಾಗಿಲ್ಲ. ಇಂಥ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ಇದೆ.